ಇದು ಡೈಜೆಸ್ಟಿವ್ ಫೈರ್ ಅನ್ನು ಬೆಂಕಿ ತರ ಫಾಸ್ಟ್ ಮಾಡುತ್ತದೆ. ಗ್ಯಾಸ್ ಇದೆಯಾ, ಬ್ಲೋಟಿಂಗ್ ಫೀಲಿಂಗ್ ಇದೆಯಾ, ಡೈಲಿ ಮೋಷನ್ ಕ್ಲೀನ್ ಆಗ್ತಿಲ್ವಾ, ಒಂದು ಸಿಂಪಲ್ ಗ್ರೀನ್ ಸೊಲ್ಯೂಷನ್ ಇದೆ. ಇದನ್ನು ನೋಡಿ. ಇದನ್ನು ಕನ್ನಡದಲ್ಲಿ ಈರುಳ್ಳಿ ಸೊಪ್ಪು ಅಂತೀವಿ, ಇಂಗ್ಲಿಷ್ನಲ್ಲಿ ಸ್ಪ್ರಿಂಗ್ ಆನಿಯನ್ ಅಥವಾ ಗ್ರೀನ್ ಆನಿಯನ್ ಅಂತ ಹೇಳ್ತೀವಿ. ಈ ಈರುಳ್ಳಿ ಸೊಪ್ಪು ನಿಮ್ಮ ಮನೆಯಲ್ಲಿ ಎಲ್ಲರ ಮನೆಯಲ್ಲೂ ಇರುವ ಒಂದು ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಇದು ಪ್ರೀಬಯೋಟಿಕ್ ರಿಚ್ ಫುಡ್ ಅಂತಾನೆ ಹೇಳ್ತೀವಿ. ಗಟ್ ಬ್ಯಾಕ್ಟೀರಿಯಾ ಗ್ರೋ ಆಗಲು ಹೆಲ್ಪ್ ಮಾಡುತ್ತದೆ ಅಂಡ್ ಬ್ಲೋಟಿಂಗ್ ಅನ್ನು ತುಂಬಾನೇ ಕಮ್ಮಿ ಮಾಡುತ್ತದೆ. ಆಯುರ್ವೇದದಲ್ಲಿ ಇದನ್ನು ದೀಪನ ಅಂಡ್ ಪಾಚನ ಫುಡ್ ಅಂತ ಕರಿತೀವಿ. ಡೈಜೆಸ್ಟಿವ್ ಫೈರ್ ತುಂಬಾ ಸ್ಟ್ರಾಂಗ್ ಮಾಡುತ್ತದೆ. ಇದ್ರ ಬೆನಿಫಿಟ್ಸ್ ಏನು? ಗ್ಯಾಸ್ ಮತ್ತೆ ಹೆವಿನೆಸ್ ಅನ್ನು ತುಂಬಾ ಕಮ್ಮಿ ಮಾಡುತ್ತದೆ. ಗಟ್ ಕ್ಲೀನ್ ಅಂಡ್ ಆಕ್ಟಿವ್ ಮಾಡುತ್ತದೆ. ವಿಂಟರ್ ಅಲ್ಲಿ ಡೈಜೆಷನ್ ಇಂಪ್ರೂವ್ ಮಾಡುತ್ತದೆ. ನ್ಯಾಚುರಲ್ ಡಿಟಾಕ್ಸ್ ಸೂಪರ್ ಫುಡ್ ಅಂತಾನೆ ಹೇಳ್ಬೋದು. ಹೇಗೆ ಯೂಸ್ ಮಾಡೋದು ಅಂದ್ರೆ ಸಲಾಡ್ಸ್ ಅಲ್ಲಿ ಆಡ್ ಮಾಡಬಹುದು, ಆಮ್ಲೆಟ್ ಅಥವಾ ವೆಜ್ ಫ್ರೈ ಅಲ್ಲಿ ಆಡ್ ಮಾಡಬಹುದು, ಸೂಪ್ಸ್ ಅಲ್ಲಿ ಡೈಲಿ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಯೂಸ್ ಮಾಡಿದ್ರೆ ಸಾಕು. ರಾ ಬದಲು ಲೈಟ್ ಕುಕ್ ಮಾಡಿ ತಿನ್ನೋದು ತುಂಬಾನೇ ಬೆಟರ್ ಆಯುರ್ವೇದದ ಪ್ರಕಾರ. ಗಟ್ ಹೆಲ್ತ್ ಇದ್ರೆ ಬಾಡಿ ಹ್ಯಾಪಿ ಅಂತಾನೆ ಹೇಳ್ಬೋದು. ಸೇವ್ ದಿಸ್ ಅಂಡ್ ಶೇರ್ ದಿಸ್ ವಿತ್ ಸಮ್ವನ್ ಹೂ ಇಸ್ ಹ್ಯಾವಿಂಗ್ ಗಟ್ ಇಶ್ಯೂಸ್. ಓಕೆ, ಬಾಯ್.